ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಏಕೆ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಐಶು ಕುಮಾರ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಶೇಂಗಾ ಹೋಳಿಗೆನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಶೇಂಗಾ ಹೋಳಿಗೆ ಮಾಡಲು 1 ಬೌಲ್ನಷ್ಟು ಬೆಲ್ಲ ಹಾಗೂ 1 ಬೌಲ್ನಷ್ಟು ಶೇಂಗಾ, 1 ಬೌಲ್ ಮೈದಾ ಹಿಟ್ಟು ಬೇಕಾಗುತ್ತೆ. ನಂತರ ಸ್ವಲ್ಪ ಏಲಕ್ಕಿ ಪುಡಿ ಹಾಗೂ ಎಣ್ಣೆ ಬೇಕು. ಒಂದು ಪ್ಯಾನ್ನಲ್ಲಿ ಶೇಂಗಾ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಸಿಪ್ಪೆ ಎಲ್ಲ ಮೇಲೆ ಕೆಂಪಗಾಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಇದನ್ನು ಒಂದು ಕಡೆ ತಣ್ಣಗಾಗೋದಕ್ಕೆ ಬಿಡೋಣ. ಅಷ್ಟರಲ್ಲಿ 1 ಬೌಲಷ್ಟು ಮೈದಾ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಗೂ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮೆತ್ತಗೆ ಕಲಿಸ್ಕೋಬೇಕು. ಹಾಗೂ ಮೇಲೆ ಎಣ್ಣೆ ಸವರಿ ಇದನ್ನು ಒಂದು ಕಡೆ ನೆನೆದಕ್ಕೆ ಬಿಟ್ಬಿಡೋಣ. ನೀವು ಹೋಳಿಗೆ ಮಾಡೋದಕ್ಕೆ ಯಾವ ಹದಕ್ಕೆ ಕಲಿಸ್ಕೋತೀರೋ ಅದೇ ಹದಕ್ಕೆ ಕಲಿಸ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಶೇಂಗಾ ಎಲ್ಲ ತಣ್ಣಗಾಗಿದೆ, ಸಿಪ್ಪೆ ಎಲ್ಲ ತಕ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು, ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ 1 ಬೌಲ್ ಪೂರ್ತಿ ಬೆಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ಕಮ್ಮಿ ಬೇಕು ಅಂದರೆ 1/4 ಬೌಲ್ನಷ್ಟು ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ನಂತರ ಹಿಟ್ಟನ್ನು ಸ್ವಲ್ಪನೇ ತೊಗೊಂಡು ಮೊದಲನೇದಾಗಿ ಸಣ್ಣದಾಗಿ ಉದ್ಕೋಬೇಕು. ನಂತರ ಬೆಲ್ಲ ಮತ್ತು ಶೇಂಗಾದ ಪುಡಿ ಏನಿರುತ್ತೆ ಅದನ್ನು ಸ್ವಲ್ಪ ಕೈನಲ್ಲಿ ನೀಟಾಗಿ ಉಂಡೆ ಮಾಡಿಕೊಂಡು ಇದ್ರ ಒಳಗಡೆ ಇಟ್ಟು, ನೋಡಿ, ನೀಟಾಗಿ ಈ ಥರ ಪ್ರೆಸ್ ಮಾಡಿಕೊಂಡು ಉದ್ಕೋಬೇಕು. ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಸವರ್ಕೊಂಡು ಇದೇ ಥರ ಬೇಯಿಸ್ಕೋಬೇಕು. ನೋಡಿ, ಮೇಲೆಲ್ಲ ಸ್ವಲ್ಪ ಕೆಂಪಗಾಗಿರಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಬೇಕಾದರೆ ಇನ್ನೊಂದು ಹೋಳಿಗೆ ಮಾಡಿ ತೋರಿಸ್ತಿದ್ದೀನಿ. ನೋಡಿ, ಸ್ವಲ್ಪನೇ ಉದ್ಕೊಂಡು ಶೇಂಗಾ ಮತ್ತು ಬೆಲ್ಲದ ಉಂಡೆನ ಸ್ವಲ್ಪ ಕೈನಲ್ಲೇ ಪ್ರೆಸ್ ಮಾಡಿಕೊಂಡು ಅದ್ರ ಒಳಗಡೆ ಇಟ್ಟು, ನೋಡಿ, ನೀಟಾಗಿ ಮಾಡ್ಕೋಬೇಕು ಪ್ರೆಸ್ನ. ನೀವು ಸೇಮ್ ಹೋಳಿಗೆ ಯಾವ ಥರ ಮಾಡ್ತೀರೋ ಅದೇ ಥರನೇ ಮಾಡ್ಕೋಬೇಕು. ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ ಸವರ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಇದು ಎಣ್ಣೆ ಕೂಡ ಅಡಿಷ್ನಲ್, ನೀವು ಬೇಕಂದರೆ ಎಣ್ಣೆ ಹಾಕ್ಕೋಬೋದು, ಇಲ್ಲ ಹಂಗೆ ಡ್ರೈ ಬೇಯಿಸ್ಕೊತೀವಂದರೆ ಅದು ಓಕೆ, ತುಂಬಾ ಚೆನ್ನಾಗಿರುತ್ತೆ ಹೆಂಗೆ ಮಾಡಿದ್ರು. ಅದ್ರ ಹಬ್ಬ ಮತ್ತು ಸಿಂಪಲ್ಲಾಗಿ ಫೆಸ್ಟಿವಲ್ ಇದ್ದಾಗ ತುಂಬಾ ಚೆನ್ನಾಗಿರುತ್ತೆ ಮತ್ತು ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು ಈ ಥರ. ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ನೋಡಿದ್ರಲ್ವ ಶೇಂಗಾ ಹೋಳಿಗೆ ಯಾವ ಥರ ಮಾಡೋದು ಅಂತ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಕಾಣೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.